ಅದಕ್ಕೂ ಮುನ್ನ ಎಚ್ಚರ ಎಚ್ಚರ. ಇನ್ಮುಂದೆ ಇಡ್ಲಿ ರೇಟ್ ಆಗಲಿದೆ 90 ರೂಪಾಯಿ. ದೋಸೆಗೆ 150 ರೂಪಾಯಿ ಕೊಟ್ಟು ನೀವು ದೋಸೆ ತಿನ್ಬೇಕು. ಒಂದು ಊಟಕ್ಕಾಗುತ್ತೆ 200 ರೂಪಾಯಿ. ಹೋಟೆಲಲ್ಲಿ ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತೀವಿ, ಮಧ್ಯಾಹ್ನ ಊಟಕ್ಕೆ ಹೋಗ್ತೀವಿ, ನಮಗೆ ಇಷ್ಟ ಆದಂತಹ ಆಹಾರ ತಿಂತೀವಿ ಅಂತ ಹೇಳಿದ್ರೆ ನಿಮ್ಮ ಜೇಬು ಕೂಡ ಇನ್ನು ಮುಂದೆ ಬಹಳ ಗಟ್ಟಿಯಾಗಿರಬೇಕು, ತುಂಬಿರಬೇಕಾಗತ್ತೆ. ಹೋಟೆಲ್ ತಿಂಡಿ ದರದಲ್ಲಿ 60% ಏರಿಕೆ ಆಗುವ ಸಾಧ್ಯತೆ ಇದೆ. ಸರ್ಕಾರದ ನಿರ್ಧಾರದಿಂದ ದುಬಾರಿ ಆಗುತ್ತೆ ತಿಂಡಿ. ಕಾರ್ಮಿಕರಿಗೆ ಕನಿಷ್ಠ ವೇತನಕ್ಕೆ ಸರ್ಕಾರ ಸೂಚನೆಯನ್ನ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ಕನಿಷ್ಠ ವೇತನವನ್ನ ಕೊಡಬೇಕು ಅಂತ ಹೇಳಿದ್ರೆ ತಿಂಡಿ ತಿನಿಸುಗಳ ದರ ಏರಿಕೆ ಮಾಡಬೇಕು, ಅದು ಅನಿವಾರ್ಯ ಅಂತ ಹೇಳಿ ಹೋಟೆಲ್ನವರು ಹೇಳ್ತಾ ಇದ್ದಾರೆ. ಕನಿಷ್ಠ ವೇತನ ಜಾರಿಯಿಂದ ಆರ್ಥಿಕ ಹೊಡೆತ ಹೋಟೆಲ್ಗಳ ಮೇಲೆ, ಉದ್ಯಮಗಳ ಮೇಲೆ ಆಗುತ್ತೆ. ಕೂಡಲೇ ಆದೇಶವನ್ನ ವಾಪಸ್ ಪಡೆಯಿರಿ ಅನ್ನೋ ಆಗ್ರಹವನ್ನ ಕೂಡ ರಾಜ್ಯ ಹೋಟೆಲ್ ಮಾಲೀಕರು ಮಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದಾರೆ. ಹೋಟೆಲ್ ಉದ್ಯಮದ ಕಾರ್ಮಿಕರಿಗೆ ಕನಿಷ್ಠ 21,251 ರೂಪಾಯಿ, ಗರಿಷ್ಠ 34,225 ರೂಪಾಯಿಗೆ ಆದೇಶವನ್ನ ಮಾಡಲಾಗಿದೆ. ಅಷ್ಟು ವೇತನವನ್ನ ಕೊಡಬೇಕು ಅಂತ ಅನ್ನೋದಾದ್ರೆ ಈಗ ತಿಂಡಿ ದರ ಏರಿಕೆ ಆಗಲೇಬೇಕು ಅನ್ನುವಂತಹ ಒಂದು ವಿಚಾರವನ್ನ ಹೋಟೆಲ್ ಮಾಲೀಕರು ಹೇಳ್ತಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಈಗಾಗಲೇ ಜನಸಾಮಾನ್ಯರಂತೂ ತಿನ್ನೋದಾ ಬೇಡವಾ ಅನ್ನುವ ಪರಿಸ್ಥಿತಿಯಲ್ಲಿ ದರ ಏರಿಕೆಯಿಂದಾಗಿ ಈಗ ಹೋಟೆಲ್ಗೆ ಹೋಗಿ ಎಷ್ಟೋ ಜನರು ಅನಿವಾರ್ಯತೆಯಿಂದ ತಿನ್ಬೇಕಾದಂತಹ ಪರಿಸ್ಥಿತಿ ಇದ್ರೂ ಕೂಡ ಇನ್ನು ಮುಂದೆ ಖಾಲಿ ಹೊಟ್ಟೆಲೇ ಇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗತ್ತಾ, ಹೇಗೆ? ಶರಣು ಹಂಪಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಶರಣು ಹಂಪಿ, ನೀವು ಸಂಪರ್ಕದಲ್ಲಿ ಇದ್ದೀರಿ ಅನ್ನೋದಾದ್ರೆ ಈಗಾಗಲೇ, ಯಾಕಂದ್ರೆ ಮೇಲಿಂದ ಮೇಲೆ ಹೋಟೆಲ್ ಉದ್ಯಮಕ್ಕೆ ಕಂಟಿನ್ಯೂ ಮಾಡಿ ಶರಣು ಹಂಪಿ. ಹೋಟೆಲ್ ಉದ್ಯಮಗಳ ಮೇಲೆ ಮೇಲಿಂದ ಮೇಲೇನೆ ಸಂಕಷ್ಟ ಎದುರಾಗ್ತಾ ಇದೆ. ಕಳೆದ 4 ತಿಂಗಳಿಂದ ಕೂಡ ನೀವು ನೋಡ್ತಾ ಇದ್ದೀರಾ. ಮೊದಲನೇದಾಗಿ ವಿದ್ಯುತ್ ದರ ಹೆಚ್ಚಳ ಆಯಿತು, ಅದಾದ್ಮೇಲೆ ಯುದ್ಧದ ಪರಿಣಾಮವಾಗಿ ಕಮರ್ಷಿಯಲ್ ಗ್ಯಾಸ್ ಅಭಾವ ಸೃಷ್ಟಿಯಾಯಿತು, ಸಿಗ್ತಾನೆ ಇದ್ದಿದ್ದಿಲ್ಲ. ಈಗ ಅದು ದುಬಾರಿ ಬೆಲೆಯಲ್ಲಿ ಖರೀದಿ ಮಾಡಬೇಕು, ಅದು ಕೂಡ ಸಮರ್ಪಕವಾಗಿ ಸಿಗ್ತಾ ಇಲ್ಲ. ಇದರ ಜೊತೆಗೆ ಈಗ ಕಾರ್ಮಿಕ ಇಲಾಖೆ ಹೊರಡಿಸಿರುವಂತಹ ಆದೇಶ, ಇದು ಕಾರ್ಮಿಕ ಇಲಾಖೆಯ ವ್ಯಾಪ್ತಿಯಲ್ಲಿ ಬರುವಂತಹ ಅಸಂಘಟಿತ ವಲಯ ಏನ್ ಕಾರ್ಮಿಕರೇನಿದ್ದಾರೆ ಇವರಿಗೆ ನಿಜವಾಗ್ಲೂ ಕೂಡ ಗುಡ್ ನ್ಯೂಸ್. ಆದ್ರೆ ಈಗ ಹೋಟೆಲ್ಗಳನ್ನ ನಡೆಸುವಂತ ಮಾಲೀಕರಿಗೆ ಇದು ನಿಜವಾಗ್ಲೂ ಕೂಡ ಸಂಕಷ್ಟದ ದಿನ ಆಗಿದೆ. ಮೇಲಿಂದ ಮೇಲೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಈ ಕಳೆದ ತಿಂಗಳಷ್ಟೇ ಕಮರ್ಷಿಯಲ್ ಗ್ಯಾಸ್ ಸಿಗದ ಪರಿಣಾಮವಾಗಿ ದರವನ್ನ ಹೆಚ್ಚಳ ಮಾಡಿದ್ರು. ಅದು 15ರಿಂದ 20% ಆಯಾ ಹೋಟೆಲ್ಗಳ ಮಾಲೀಕರು ನಿರ್ಧಾರವನ್ನ ಮಾಡಿದ್ರು. ಅವರಿಗೆ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅದು 5%, ಕೆಲವು ಹೋಟೆಲ್ಗಳು 10% ದರ ಹೆಚ್ಚಳ ಮಾಡಿದ್ರು. ಇದೀಗ ಮತ್ತೊಂದು ಸಾರಿ ದರ ಹೆಚ್ಚಳ ಮಾಡಬೇಕಾದಂತ ಅನಿವಾರ್ಯತೆ ಸೃಷ್ಟಿ ಆಗ್ತಾ ಇದೆ ಅಂತೇಳಿ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘ ಮತ್ತು ರಾಜ್ಯ ಹೋಟೆಲ್ ಮಾಲೀಕರ ಸಂಘನೂ ಕೂಡ ಈಗ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ನೀಡ್ತಾ ಇದೆ. ಈ ಕಾರ್ಮಿಕರಿಗೆ ಕನಿಷ್ಠ ವೇತನ ಮತ್ತು ಬೇರೆ ಬೇರೆ ಸೌಲಭ್ಯಗಳಿದ್ದಾವೆ. ಈ ಸೌಲಭ್ಯಗಳೆಲ್ಲವನ್ನೂ ಕೂಡ ಕೊಡೋದಾದ್ರೆ ಅವುಗಳ ನಷ್ಟವನ್ನ ನಾವು ಭರಿಸಲಿಕ್ಕಾಗೋದಿಲ್ಲ, ಹೋಟೆಲ್ ಅನ್ನ ರನ್ ಮಾಡಲಿಕ್ಕೆ ಬಹಳನೇ ಕಷ್ಟ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನಾವು ಆ ದರವನ್ನು ಕೂಡ ಈಗ ಗ್ರಾಹಕರ ಮೇಲೆ ಹೊರೆ ಹೊರಿಸಲಿಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. 30ರಿಂದ 60% ಹೆಚ್ಚಳ ಮಾಡೋದು ಅನಿವಾರ್ಯ ಆಗತ್ತೆ ಅಂತ ಹೇಳಿ. ತಿಂಡಿ ತಿನಿಸುಗಳಿದ್ದಾವೆ, ಅವುಗಳ ದರನೂ ಕೂಡ ಇರಬಹುದು ಮತ್ತು ಪ್ರತಿಯೊಂದು ದರನೂ ಕೂಡ ಹೆಚ್ಚಾಗತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಬಗ್ಗೆ ಈ ಆದೇಶವನ್ನ ಪುನರ್ ಪರಿಶೀಲನೆ ಮಾಡಬೇಕು ಮತ್ತು ವಿದ್ಯುತ್ ದರ ಏನಿದೆ ಇದರ ದರವನ್ನು ಕೂಡ ಇಳಿಕೆ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು ಅಂತಿದ್ದಾರೆ. ಬನ್ನಿ, ಹೋಟೆಲ್ ಮಾಲೀಕರಿದ್ದಾರೆ, ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಸರ್, ನಿಜವಾಗ್ಲೂ ಕೂಡ ಬರ್ಸಕ್ಕಾಗಲ್ವಾ, ನಿಮ್ಗೆ ಮ್ಯಾನೇಜ್ ಮಾಡಕ್ಕಾಗಲ್ವಾ? ನಮ್ದೇನಂದ್ರೆ ನೀರಿನ ಮೇಲೆ ಗುಳ್ಳೆ ಅನ್ನೋಗೆ ನಮಗೆ ಪ್ರತಿದಿನ ನಮಗೆ ಚಾಲೆಂಜಸ್ ಇರುತ್ತೆ, ಲೇಬರ್ ಚಾಲೆಂಜಸ್ ಇರುತ್ತೆ. ನಮ್ಮ ಹೋಟ್ಲು ನಡೆಸೋದಕ್ಕೆ ಬೇರೆ ಬೇರೆ ಏನೇನು ಸಾಮಗ್ರಿಗಳಿದೆಯೋ ಅದನ್ನು ಹೊಂದಿಸ್ಕೊಂಡು ಹೋಟ್ಲು ರನ್ ಮಾಡೋದೇ ಒಂದು ಕಷ್ಟ ಇತ್ತು. ಈಗೆಲ್ಲ ಗೊತ್ತಿರೋ ಹಾಗೆ 2-2.5 ತಿಂಗಳಿಂದ ಯುದ್ಧ ಪ್ರಾರಂಭ ಆದಮೇಲೆ ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿಯಾಗಿ ಈಗ ಆಲ್ಮೋಸ್ಟ್ 1 to double ಆಗಿದೆ. ನಾವು ಇದನ್ನ ಒಂದು ಬರ್ಸೋದೇ ನಮಗೆ ಒಂದು ಪ್ರತಿನಿತ್ಯ ಚಾಲೆಂಜ್ ಆಗಿರುವಾಗ ಕರೆಂಟ್ ರೇಟ್ ಜಾಸ್ತಿ ಆಗಿದೆ. ಆಮೇಲೆ ಈಗ ಈ ಬರಸಿಡ್ಲ್ ಅನ್ನೋಗೆ, ಗಾಯದ ಮೇಲೆ ಬರೆ ಅನ್ನೋ ಹಾಗೆ ಕಾಮನ್ ಮಿನಿಮಮ್ ವೇಜಸ್ ಏನಿದೆ ನಮ್ಮ ಲೇಬರ್ಸಿಗೆ ಕೊಡೋದು ಅದು ಜಾಸ್ತಿ ಆಗಿದೆ ಸಂಬಳ. ಈಗ ಇದನ್ನೆಲ್ಲ ಭರಿಸಬೇಕು ಅಂದ್ರೆ ನಮಗೇನಿದೆ, ನಾವೇನು ನಮ್ಮ ಪಾಕೆಟಿಂದ ಹಾಕೋಕ್ಕಾಗಲ್ಲ. ನಾವು ದುಡಿಮೆ ಮಾಡಿ ಗ್ರಾಹಕರನ್ನ ಒಂದು ಸಂತೃಪ್ತಿಗೊಳಿಸಿ ಅವರ ಒಂದು ಸಂಬಳದಲ್ಲೇ ಅವರ ಒಂದು ಸಂಪಾದನೆ ಇದ್ರಲ್ಲೇ ನಾವು ಇದನ್ನೆಲ್ಲ ಭರಿಸಬೇಕಾಗುತ್ತೆ. ಈಗ ಏನಾಗಿದೆ, ಇಂಥ ಇದು ಅನಿವಾರ್ಯನಾ ನೀವು ದರ ಹೆಚ್ಚಳ ಮಾಡೋದು?
ಸರ್ ಈಗ ಗ್ಯಾಸ್ ಸಿಲಿಂಡರು, ಅಡಿಗೆ ಎಣ್ಣೆ, ಈ ಕರೆಂಟ್ ಬಿಲ್ ಇದೆಲ್ಲ ರೇಟ್ ಜಾಸ್ತಿ ಆದಾಗ ಅನಿವಾರ್ಯವಾಗಿ ನಾವು 20% ಜಾಸ್ತಿನೇ ಮಾಡ್ತೀವಿ. 20% ಈ ಹೋಟೆಲ್ನವ್ರು ಹೇಳ್ತಿದ್ರೆ. ಇನ್ನು ಬಹಳಷ್ಟು ಹೋಟೆಲ್ಗಳು ಯಾವ ರೀತಿ ಇದೆ ಅಂದ್ರೆ 40% ಹೆಚ್ಚಳ ಮಾಡೋದು ಅನಿವಾರ್ಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಒಂದರ ಮೇಲೆ ಒಂದು ಆರ್ಥಿಕ ಹೊಡೆತ ಆಗ್ತಾ ಇದೆ, ಅದನ್ನ ಭರಿಸಲಿಕ್ಕೆ ನಮ್ಮ ಕೈಲಿ ಆಗೋದಿಲ್ಲ, ಅದು ಗ್ರಾಹಕರೇ ಕೊಡಬೇಕು ಅನ್ನುವಂತ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಶರಣ್.